ನಿಮಗೆ ಅನಿಸ್ತಾ ಇರ್ಬೋದು ಈಗ ಚಾರ್ಜಿಗೆ ಹಾಕೊಂಡು ಆಡಿದ್ರಿಂದ ಈ ಪ್ರಾಬ್ಲಮ್ ಬಂತು ಅಂತ. ಬಟ್ ಪ್ರಾಬ್ಲಮ್ ಆ ಚಾರ್ಜರಿಂದ ಕೂಡ ಆಗಿದೆ. ಅದೇಗೆ ಅಂತ ಹೇಳ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ಕೆಲವು ಜನ ಏನು ಮಾಡ್ತಾರೆ ಅಂದರೆ, ದುಡ್ಡು ಉಳಿದ್ರೆ ಸಾಕಪ್ಪ, ಚಾರ್ಜ್ ಆದರೆ ಸಾಕಪ್ಪ ಮೊಬೈಲು ಅನ್ನೋ ಥರ ಕಡಿಮೆ ರೇಟಲ್ಲಿ ತಗೊಂತಾರೆ. ಚಾರ್ಜ್ ಆಗ್ತಿದೆ ಅಂದರೆ ಚಾರ್ಜರ್ ಸೇಫ್ ಅಂತ ಅಲ್ಲ, ಅಲ್ಲಿಂದ ನಿಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಚೀಪ್ ಚಾರ್ಜರ್ಗಳು ಕರೆಂಟ್ನ ರೆಗ್ಯುಲೇಟ್ ಮಾಡಲ್ಲ. ರೆಗ್ಯುಲೇಟ್ ಅಂದರೆ ಒಂದೇ ಸಮ ಹೋಗಬೇಕು ಕರೆಂಟು, ಅವಾಗ ಮಾತ್ರ ಮೊಬೈಲಲ್ಲಿ ಚಾರ್ಜರ್ IC ಅಥವಾ PMIC ಏನಿರುತ್ತೆ ಅದು ಚೆನ್ನಾಗಿರುತ್ತೆ. ಕರೆಂಟು ಹೆಚ್ಚು ಕಮ್ಮಿ ಹೋದಾಗ ಮೊಬೈಲು IC ಹೀಟ್ ಆಗುತ್ತೆ. ಇದರಿಂದ ಏನಾಗುತ್ತೆ, ನಿಮಗೆ ಚಾರ್ಜಿಂಗ್ IC ಕಂಪ್ಲೇಂಟ್ ಬರೋದು, PMIC ಕಂಪ್ಲೇಂಟ್ ಬರೋದು, ಅಥವಾ ಮೊಬೈಲ್ ಸಡನ್ನಾಗಿ, ಈಗ PMIC ಅಂದರೆ ಪವರ್ IC ಅಂತ, ಅದು ನಿಮಗೆ ಸಡನ್ನಾಗಿ ಡೆಡ್ ಆಗೋ ಚಾನ್ಸು ಜಾಸ್ತಿ ಬರುತ್ತೆ. ನೀವು ಅವಾಗ ಹೇಳ್ತೀರಾ, ಅಣ್ಣ ನಾನು ಚಾರ್ಜಿಗೆ ಹಾಕಿದ್ದೆ ಮೊಬೈಲು ಸಡನ್ನಾಗಿ ಡೆಡ್ ಆಗೋಯ್ತು ಅಂತ ಹೇಳ್ತೀರಾ. ಸೊ ಈ ಕಂಡೀಷನ್ಗೆ ನಾವು ಒಳ್ಳೆ ಚಾರ್ಜರ್ ತೊಗೊಳ್ಳಿ ಅಂತ ಹೇಳ್ತೀವಿ. ನಿಮಗೆ ಸ್ಪೀಡ್ ಚಾರ್ಜಿಂಗ್ ಮೋಡ್ನ ಕೆಳಗಡೆ ಹಾಕಿದ್ದೀನಿ ನಾನು. ಇದರಲ್ಲಿ ನಿಮ್ದು ಯಾವ ಚಾರ್ಜಿಂಗ್ ಮೋಡ್ ಬರುತ್ತೆ ಅದು ಮೊಬೈಲ್ ಸೇಫ್ ಆಗಿರುತ್ತೆ ಅಂತ. ಸೊ ಆದಷ್ಟು ISI ಬ್ರ್ಯಾಂಡ್ ಮಾರ್ಕ್ ಇರೋ ಚಾರ್ಜರ್ನ ಯೂಸ್ ಮಾಡಿ. ಅದಕ್ಕೆ ಮಿನಿಮಮ್ 1 ವರ್ಷ ಗ್ಯಾರಂಟಿನಾರ ಇರುತ್ತೆ. ನೀವು ಈ ರೀತಿ ಬ್ರ್ಯಾಂಡ್ ಕ್ವಾಲಿಟಿ ಇರೋ ISI ಮಾರ್ಕ್ ಹೊಂದಿರೋ ಚಾರ್ಜರ್ ಯೂಸ್ ಮಾಡೋದ್ರಿಂದ ಮೊಬೈಲ್ ಫಾಸ್ಟ್ ಕೂಲ್ ಆಗುತ್ತೆ, ಚೆನ್ನಾಗೂ ಬಳಕೆ ಬರುತ್ತೆ, ಏನು ಪ್ರಾಬ್ಲಮ್ ಬರಲ್ಲ. ಸೊ ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.